ಜಯಮ್ಮ ಸರಜಿ ನೋಡು ಚಿಕ್ಕಪೇಟೆಗೆ ಬಂದಿದೀವಿ. ಶಾನೆ ಅಂದ್ರೆ ಶಾನೆ ರಸ್ ಸಿಗ್ತಾರೆ. ಸರಿನಾ? ಶಾನೆ ರಸ್ ಇರೋದಕ್ಕೆ ಎಲ್ರು ಹುಷಾರಾಗಿ ಜೊತೆಯಾಗಿ ಹೋಗ್ಬಿಟ್ಟು ಜೊತೆಯಾಗಿ ಬರಬೇಕು. ಯಾಕೆ ನಮಗೆ ಗೊತ್ತಿಲ್ದಿರೋ ಊರು ಕೇರಿ ಕಣಕ್ಕ? ಯಾಕೆ ನಮಗೆ ನೋಡು ಇಲ್ಲೇ ನೀನು ಏನೇನು ಬೇಕು ಬಟ್ಟೆ ಗಿಟ್ಟೆ ಇಲ್ಲೆಲ್ಲ ಸಿಗ್ತವೆ. ಬಾಳೆ ಸರ ಎಲ್ಲ ಸಿಗ್ತವೆ. ಎಲ್ಲ ಕಮ್ಮಿ ರೇಟ್ಗೆ ತಗೋಬಿಟ್ಟು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಂದ್ಬಿಡ ನಿನ್ ಜೊತೆಗೆ. ಹಂಗೆ ಸಂಜೆ ಒಂದು 3 ಗಂಟೆ ಅಷ್ಟೊತ್ತಿಗೆ ಬಸ್ ಹತ್ಬಿಡೋಣ, ಸರಿನೇ? ನಾನಂತೂ ಕಳ್ದೋಗ ಮಾತಾ ಇಲ್ಲ ಕಣಮ್ಮ. ನಾನೇ ಯಾಕೆ ಕಳ್ದೋಗ್ಲಿ? ನನಗಿದೇನು ಪ್ಯಾಟೇನು ವಾಸದಲ್ಲ ಬಿಡು. ನಾನು ನನ್ನ ಮಗಳ ಮನೆಗೆಲ್ಲ ಒಯ್ತಿದ್ದೀನಲ್ಲ, ಇದೇನು ವಾಸದಲ್ಲ ನನಗಂತೂ. ಓಡಾಡ್ಕೊಂಡು ಬರ್ತೀನಿ. ನೀವು ಹೊಸಿ ಹುಷಾರಾಗಿರ್ರಿ, ಆಮೇಕಿಂತ ಕಳ್ಗಿಲ್ದು ಹೋಗ್ಬಿಟ್ಟಿರ. ಹೂ ಕಣೆ ಜಯಮ್ಮ, ನಂಗಂತೂ ಏನು ಗೊತ್ತಾಗಕ್ಕಿಲ್ಲ. ನಾನಂತೂ ಹುಷಾರಾಗಿ ಏನಿಯ ಇರ್ಬೇಕಷ್ಟೇ. ನೀನಿಯ ತಿರು ಕಳ್ಗಿಲ್ದು ಹೋದ್ರೆ ನಾನು ಯಾರ ದಿಕ್ ನನಗೆ? ನನಗಂತೂ ಏನು ಓಡಾಡಕ್ಕೆ ಬರಕ್ಕಿಲ್ಲ, ಏನು ಬರಕ್ಕಿಲ್ಲ. ನೀವನ ಬರ್ತೀರಾ? ನನ್ನ ಕೈ ಬಿಟ್ಬಿಟ್ಟು ಎಲ್ಲೂ ಹೋಗ್ಬೇಡ ಕಣ್ರಮ್ಮ, ಜೊತೆಯಾಗೆ ಏನಿಯ ಇರ್ರಿ. ಏ ಬಾಕ, ಈಗೇನು ಫೋನ್ ಐತೆ? ಫೋನ್ ಹಾಕುದ್ರಾಗಕ್ಕಿಲ್ವೇ? ಫೋನ್ ಹಾಕುದ್ರ ತಗೆ ಹಂಗನೂ ಬರ್ಬೋದು. ನೋಡಿರಿ ಹೋಗಿ ಬಿರ್ಬಿರ್ನ ಶುರು ಮಾಡ್ಕೊಳ್ಳಿ. ತಿರು 3 ಗಂಟೆ ಅಷ್ಟೊತ್ತಿಗೆ ಹೋಗ್ಬೇಕು ಅಂತಂದ್ರೆ ಕಷ್ಟವಾಯ್ತದೆ. ಹ್ಞೂ ಕಣ, ನೀವು 3 ಗಂಟೆಗೆ ಹೋಗ್ಲಿಲ್ಲ ಅಂದ್ರೆ ರಾತ್ರಿ ಆಯ್ತದೆ ಅಷ್ಟೇ. ನೀವು ಊರಿಗೆ ಹೋಗೋ ಅಷ್ಟೊತ್ತಿಗೆ ಬರ್ರಿ. ಜಯಮ್ಮ ಬಾ ಜಯಮ್ಮ, ಸಾರ್ನ ಹುಸಿ ಹುಷಾರು. ಪಾಳ್ರು ಇರ್ತಾರೆ, ಏನಾರ ಕಿತ್ಕೊಂಡು ಒಂಟ್ಗಿಂಟು ಹೋದರು ಹುಷಾರು. ಸರಿ ಕಣಕ್ಕ, ನಡೀರಿ ಹೋಗೋಣ. ಅಕ್ಕ ಮೊದಲು ನಾನು ಸೀರೆ ತಗೊಬಿಡ್ತೀನಿ. ಮದುವೆ ಅಂತ ಹೇಳಿದ್ನಲ್ಲ, ಮದುವೆಗೆ ಒಂದು ಸೀರೆ ತಗೊಬಿಟ್ಟು ನೈಟ್ ರಿಸೆಪ್ಷನ್ಗೆ ಹಾಕೋಣಕ್ಕೆ ಒಂದು ಲೆಹಂಗನು ಏನಾರ ತಗೊಬಿಡ್ಬೇಕು ಕಣಕ್ಕ. ನಾನು ಶಾನೆ ದಿನ ಹೋಗ್ಬಿಟ್ಟೈತೆ ಲೆಹಂಗ ಅಂತವೆಲ್ಲ ಹಾಕ್ಬಿಟ್ಟು ಈಗ ಹೋಗ್ಬಿಟ್ಟು ತಗೊಬಿಡ್ತೀನಿ. ಹ್ಞೂ ನೋಡಿಯೇ, ಮೊದಲು ಸೀರೆ ನೀನೇ ತಗೊಳ್ಳೋಣ. ನಾನು ತಗೋತೀನಿ. ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಸೀರೆ ನಾನು ಇಕ್ದಂಗೆ ಆಯ್ತದೆ. ನನಗೂ ಇಕ್ಬೇಕು ಹೇಳು. ಹಬ್ಬಕ್ಕೆ ಸೀರೆಯ ಒಂದು ತಗೊಂತೀನಿ ನಾನು. ನೋಡಿ ಹಾಕು ಲೆಹಂಗ, ನೋಡು ಎಂತ ಸಂದಕೈತೆ ಲೆಹಂಗವ. ಹಾಂ ಅಯ್ಯೋ ನಿನ್ನ ಕಂಪ್ನಿ ರೇಟಿಗೆ ಸಿಕ್ಕರೆ ಇಂಥ ಲೆಹಂಗ ತಗೊಂಡು ಹಾಕಬೇಕು ಕಣಕ್ಕ. ಭಾಳ ದಿನದಿಂದ ಅನ್ಕೋತಿದ್ದೆ ನಾನಂತೂ ಲೆಹಂಗನ ತಗೊಂಡು ಹಾಕಬೇಕು ಅಂತ ಹೇಳ್ಬಿಟ್ಟು. ಇವಾಗ ಹೆಂಗೋ ಇಲ್ಲಿ ಕಮ್ಮಿ ರೇಟ್ಗೆ ಸಿಗ್ತವೇನೋ ನೋಡ್ಬಿಟ್ಟು ತಗೊಳ್ಳೋಣ. ಏ ಚಿಕ್ಕಪೇಟೆಯಾಗೆ ಎಲ್ಲ ಕಮ್ಮಿ ರೇಟ್ಗೆ ಸಿಗ್ತಾವಂತ ಹೇಳು. ಇದೆಲ್ಲ 8,000 ಹೇಳ್ತಾರೆ ಅಲ್ಲಿ ಊರಾಗೆ. ಇಲ್ಲಿ 2,000-3,000 ಸಾವಿರಕ್ಕೆ ಕೊಡ್ತಾರೆ. ನೋಡಿ. ಹ್ಞೂ ಬರ್ರಿ ಹೋಗೋಣ ಒಳಗಡಿಕೆ. ಇಲ್ಲ ಅವಣ್ಣಯ್ಯ ಗೊತ್ತಾಯ್ತಿರು ಕೇಳೋಣ. ಬನ್ನಿ ಮೇಡಮ್ ಬನ್ನಿ. ಲೆಹಂಗಾ, ಸ್ಯಾರಿ, ಕಟ್ ಪೀಸ್ ಎಲ್ಲ ಏನು ಬೇಕು ಎಲ್ಲನೂ ಸಿಗ್ತವೆ ನಮ್ಮ ಅಂಗಡಿಯಲ್ಲಿ. ಬನ್ನಿ ನೋಡಿ ಬನ್ನಿ. ಅಣ್ಣ ಇಲ್ಲಿ ಹಂಗೈತಲ್ಲ, ಇಲ್ಲಿ ಲೆಹಂಗಾ ಎಷ್ಟು ಸಾವಿರ? ಬನ್ನಿ ಮೇಡಮ್, ನಿಮಗೆ ಆದರೆ ಕಡಿಮೆನೇ ಹಾಕ್ಕೊಡ್ತೀನಿ. ಬನ್ನಿ ಮೇಡಮ್ ನೋಡಿವ್ರಂತೆ. ಅಯ್ಯೋ ಇದರಲ್ಲೇ ತುಂಬ ಡಿಫ್ರೆಂಟ್ ಕಲರ್ಸು ಡಿಸೈನ್ಸು ಎಲ್ಲ ತುಂಬ ಡಿಫ್ರೆಂಟಾಗೇ ಐತೆ. ಬನ್ನಿ, ನೀವು ಒಳಗಡೆಗೆ ಬಂದರೆ ತಾನೇ ಗೊತ್ತಾಗೋದು ಯಾವ ಥರ ಡಿಫ್ರೆಂಟ್ ಆಗಿದ್ದಾವೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು. ಬನ್ನಿ ಎಲ್ಲನೂ ಒಳ್ಳೆ ರೇಟ್ಗೆ ಹಾಕ್ಕೊಡ್ತೀನಿ ಮೇಡಮ್. ನಮ್ಮ ಅಂಗಡಿ ಎಷ್ಟು ಕಡಿಮೆ ರೇಟದು ಎಲ್ಲೂ ಸಿಗೋದೇ ಇಲ್ಲ ಮೇಡಮ್. ಬನ್ನಿ ನೋಡಿ ಬನ್ನಿ. ಸ್ಯಾರೀಸು, ಲೆಹಂಗಾಸು ಏನು ಬೇಕು ನಿಮಗೆ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ನೆನೆಯ ಸಿಗೋದು. ನಡಿಯಪ್ಪದ್ದಿ ಒಳಗಡೆಗೆ ಹೋಗಿ ನೋಡಣಿ. ಏನೇನೋ ನಾವು ಸೀರೆ ತಗೋಬೇಕಲ್ಲ, ನೋಡಿ ಹೋಗಿ ನೋಡಣಿ. ನಡಿಯೋಣ. ಓಹೋ ಇಲ್ಲಿ ನೋಡು, ವ್ಯಾನಿಟಿ ಬ್ಯಾಗ್ಗಳು ಎಷ್ಟೊಂದು ತಗ್ಲಾಕವ್ರೆ. ಇರು ಒಂದು ವ್ಯಾನಿಟಿ ಬ್ಯಾಗ್ ತಗೋಬಿಟ್ಟು ಆಮೇಕಿಂದ ನಾನು ಇದ್ರೊಳಗೆ ಒಳಗಡೆಗೆ ಹೋದ್ರೆ ಆಯ್ತು. ಅಂಗಡಿ ಒಳಗಡೆಗೆ ವ್ಯಾನಿಟಿ ಬ್ಯಾಗ್ಗಳಮ್ಮ, ನನಗಂತೂ ವ್ಯಾನಿಟಿ ಬ್ಯಾಗ್ಗಳು ಅಂದರೆ ನೀನು ಭಾಳ ಇಷ್ಟ. ಇಲ್ಲಿ ವ್ಯಾನಿಟಿ ಬ್ಯಾಗ್ ನೀನು ತಗೋಬಿಟ್ಟು ಆಮೇಕಿಂದ ಹೋಯ್ತೀನಿ. ಅಷ್ಟೇ ನೀನು. ಅಯ್ಯೋ ಬನ್ನಿ ಮೇಡಮ್, ಬನ್ನಿ ಕುಂತ್ಕೊ ಬನ್ನಿ. ಏನು ಮದುವೆಗೆ ಬೇಕಾ, ಯಾವುದಕ್ಕೆ ಬೇಕು ಸೀರೆ ಬಟ್ಟೆ ಎಲ್ಲನೂ ತೋರಿಸ್ತೀವಿ. ಬನ್ನಿ ಮೇಡಮ್, ಬನ್ನಿ ಕೂತ್ಕೊ ಬನ್ನಿ. ಅಯ್ಯೋ ಹೂವಣ್ಣ, ನನಗೆ ಈಚೆ ಕಡೆ ಹಾಕಿದ್ರಲ್ಲ ಅಲ್ಲಿ ಹಂಗ ಇಷ್ಟ ಆಯ್ತು ಕಣ. ಸೀರೆ ತಗೊಳ್ಳನಿ, ಅಲ್ಲಿ ಹಂಗ ಒಂದು ರೇಟ್ ಹೇಳೋಣ ಎಷ್ಟು ಅಂತ ಹೇಳ್ಬಿಟ್ಟು. ಮೇಡಮ್ ಅದು ಬಂದು 4,000 ನಿಮಗೆ ಫೈನಲ್ ಆಗಿ ಬಂದು ನಿಮಗೆ 3,500 ಮಾಡ್ಕೊಡ್ತೀನಿ ನೋಡಿ ಮೇಡಮ್. ತುಂಬ ಚೆನ್ನಾಗಿದೆ. ಅದರಲ್ಲಿ ಕಲರು ಎಲ್ಲ ಕಲರು ಬೇರೆ ಕಲರ್ಸ್ ಎಲ್ಲ ಇದ್ದಾವೆ. ರೆಡ್ ಕಲರು, ಪಿಂಕ್ ಕಲರು, ಬ್ಲ್ಯಾಕ್ ಕಲರು ಎಲ್ಲ ಥರನೂ ಅವೆ. ಏ ಪದ್ದಿ ಅಲ್ಲಿ ಹಾಕಿದ್ರಲ್ಲ ಕೆಂಪು ಕಲರು ಅದೇ ನೀ ಸಂದಕೈತೆ ಕಣೆ. ಹ್ಞೂ ಕಣೆ ಪದ್ದಿ, ಅದೇ ನೀ ಸಂದಕೈತೆ, ಅದೇ ನೀ ಸಂದಕೈತೆ. ಅಣ್ಣ ನಂಗೆ ಅಲ್ಲಿ ಈಚೆ ಕಡೆ ಗೊಂಬೆಗೆ ಹಾಕಿದ್ರಲ್ಲ ಅದೇ ನೀ ಬೇಕಣ್ಣ ನನಗೆ. ಹೇಳಿ ಒಂದು ಮಾತು ಹೇಳಿ ನಿಧಾನಕ್ಕೆ ಇದು ಮಾಡಿಕೊಡಿ ರೇಟ. ನೀವು ಶಾನ್ಶಾನೆ ರೇಟ್ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ನಾವೇನು ಗೊತ್ತಾಗಲ್ಲ ಎಂದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೋಬೇಡಿ. ನಾವು ಚಿಕ್ಕಪೇಟೆಗೆ ಯೋಸ್ಕಿತ ಬಂದೋಯ್ತೀವಿ ಗೊತ್ತೇನು, ತಿಂಗಳಿಗೊಂದು ಕಿತ ಬಂದೋಯ್ತೀವಿ. ನಮಗೇನು ಯಾಮರ್ಸಾಗಿ ಬರಬೇಡಿ, ಹೊಸಿ ಕಮ್ಮಿಗೆ ಹಾಕ್ಕೊಡಿ ನೀವು. ಓ ಕಣಪ್ಪ, ಆಮೇಕಿಂದ ಒಳ್ಳಿನವರು ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೀನು ಇದು ಮಾಡಕ್ಕೆ ಹೋಗ್ಬೇಡ. ಕೊಡು. ಅಕ್ಕೋ ಕುಂತ್ಕೊಳ್ರಕ್ಕ, ನೀವು ಸೀರೆಗಳೆಲ್ಲ ಹೊಸ ಥರ ಬಂದವೆ. ನೀವು ಕುಂತ್ಕೊಂಡು ಸೀರೆ ನೋಡಿ ಇಲ್ಲಿ ಸುತ್ತಲೂ ಸೀರೆಗಳಿವೆ. ನಿಮ್ಗೆ ಯಾವ್ದು ಇಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದನ್ನೇ ಬೇಕಾದ್ರೆ ನಾನು ನಿಮಗೆ ಕಡಿಮೆ ರೇಟ್ಗೆ ಏನು ಹಾಕ್ಕೊಡ್ತೀನಿ. ನೋಡಿ ಅಷ್ಟೊತ್ತು ಗೊಂಬೆಗೆ ಹಾಕಿರಲಿ ಹಂಗನ ತಗೊಬಿಟ್ಟು ಬರ್ತೀನಿ. ಸರಿ ಅಣ್ಣ. ನೋಡಪ್ಪದಿ ಯಾವನ ಸೀರೆಗಳು ಸಂದಕ್ಕಿರೋವೇನೋ ಅದೇ ಕಣಕ್ಕ ನಾನು ನೋಡ್ತಾ ಇವನಿ. ಕಮ್ಮಿ ರೇಟ್ಗೆ ಯಾಕೆ ಕೊಡ್ತೇನೆ, ಪರವಾಗಿಲ್ಲ ಕಣಕ್ಕ. ಅಲ್ಲಿ ಹಂಗನ ಮೊಳ್ಳಿನಾಗ ತಗೊಂಡಿದ್ರೆ 7-8 ಸಾವಿರ ಕಮ್ಮಿ ಕೊಡ್ತಿರಲಿಲ್ಲ. ಇಲ್ಲಿ ನೋಡು ಅವ ಅಣ್ಣ ಹಿಂಗೆ ಹೇಳಿ ಒಂದು 2,500-3 ಸಾವಿರಕ್ಕೆ ನೀ ಹಾಕ್ಸ್ಕೊಂಡು ತಗೊಂಡು ಹೋಗ್ಬೋದು. ಇಲ್ಲಿ ನೋಡ್ಬೋದು ಜಾಕೆಟ್ ಪೀಸುಗಳೆಲ್ಲ ಅವೆ. ನನಗೆ ಒಂಚೂರು ಜಾಕೆಟ್ ಪೀಸುಗಳೆಲ್ಲ ಬೇಕಿತ್ತು. ನಾನು ಅವೆಲ್ಲ ಮೊದಲಿರೋವೆಲ್ಲ ಟೈಟ್ ಆಯ್ತವೆ, ಹಾಕೊಳಕ್ಕೆ ಹಾಕಿಲ್ಲ. ಇವಾಗ ಹಾಕತೀನಿ, ಇದು ನೇನಿ ಅಥವಾ ಹೊಲಿಸ್ಕೊಂಡು ಹಾಕಬೇಕು. ತಗ ಮ್ಯಾಚಿಂಗ್ ಏನೇನಿಯಾ. ಇಲ್ಲಿ ನೋಡ ಇಲ್ಲಿ ಸಾಫ್ಟ್ ಸಿಲ್ಕು ಎಲ್ಲನೂ ಎಂತ ಸಂದಕೈತಿ. ಇಲ್ಲಿ ನೋಡ್ಬಾ ಇಲ್ಲಿ
ಹ್ಞೂ ಜಯಕ ಅಲ್ವೇ ಪರವಾಗಿಲ್ಲ ಅಲ್ಲಿ ನೋಡು ಅದು ಹಸಿರು ಕಲರ್ದು ಐತಲ್ಲ ಅದು ಬೋಸ್ ಅಂದಾಕೈತಿ. ಅದು ಕೆಂಪು ಕಲರ್ದು ಐತಿ ನೋಡಿ ಸೀರೆ ಅದು ಬೋಸ್ ಅಂದಾಕೈತಿ ಇರು ತಗತೀನಿ. ಹ್ಞೂ ನೋಡು ನೋಡು ಅದೇ ನೀನು ತಗ ಸೀರೆಗಳು ಕಣಕ ಒಂದಕ್ಕಿಂತ ಒಂದು ಬಾಂಬಾಟಗವು ನೋಡು. ಅಯ್ಯೋ ನೋಡೆ ಬೋಸ್ ಅಂದಾಕೈತಲ್ವೇ. ನೀನು ಬ್ಯಾರೆ ಕಲರ್ ತಕ ಅಲ್ಲಿ ಅಂಗನೂ ಕೆಂಪು ಕಲರ್ ಆಯ್ತದೆ ಇದು ಕೆಂಪು ಕಲರ್ ಆಯ್ತದೆ. ನೀನು ಚಂದ ಕಾಣಿಸ್ತದ ನೋಡಕ್ಕೋ ಹಬ್ಬಕ್ಕೆ ಇಕ್ಕಕ್ಕಾಯ್ತದೆ. ಒಂದೇ ಅಂಗಡಿನಾಗೆಲ್ಲ ನೋಡ್ಕೊಂಡು ತಗೊಬಿಟ್ರಿ ಹಂಗೆ ಬ್ಯಾರೆ ಬೇರೆ ಅಂಗಡಿಗಳು ನೋಡೋಣ ಬರ್ರಿ ಬರೋದೇ ಬಂದಿದ್ದೀವಂತೆ ಬ್ಯಾರೆ ಬೇರೆ ಅಂಗಡಿಗಳೆಲ್ಲ ಸುತ್ತಾಡ್ಬೇಕಮ್ಮೋ. ನಂಗೆ ಯಾಕೋ ಇದೊಂಥರ ಬೋ ಇಷ್ಟ ಆಯ್ತು ಕಣೆ ಸರೋಜಿ. ಇದೊಂಥರ ಸಂದಕೈತಲ್ಲ ಸೀರೆ ಅದಕ್ಕೆ ನೀನು ನೋಡು ಎಂತ ಸಂದಕೈತೆ ಸೀರೆ. ನಿಂಗೆ ಇಷ್ಟ ಆದ್ರೆ ತಗೊಳಕ ಅದ್ರಾಗ ಏನೈತೆ ಇಷ್ಟ ಆದ್ರೆ ತಗ. ಮೇಡಮ್ ನಿಮ್ ಲೆಹಂಗಾನ ಪ್ಯಾಕ್ ಮಾಡಿದ್ದೀನಿ. ಓ ಅಣ್ಣ ಹೌದೇ ಅಣ್ಣ ಇನ್ನೊಂದು ಸೀರೆ ಐತಲ್ಲ ಇದು ಎಷ್ಟು ರೇಟ್ ಅಣ್ಣ? ಅಕ್ಕ ಅದು ರೇಷ್ಮೆ ಸೀರೆ ಕಣಕು 4,500. ಓ ಬಾಪ ಬಾ 4,500 ಕಬ್ಬಿ ರೇಟ್ಗೆ ಹಾಕ್ಕೊಡು. ಹಾಕ್ಕೊಡೋಣ ಸುಮ್ಕೇನೆಯ. ಇಲ್ಲ ಕಣಕ ರೇಟ್ ಶಾನೆ ಅದು ರೇಷ್ಮೆ ಸೀರೆ ಪ್ಯೂರ್ ರೇಷ್ಮೆ ಸೀರೆ ಕಣಕ ಬೇಕಾದ್ರೆ 4 ಹಾಕ್ಕೊಡ್ತೀನಿ ಅಷ್ಟೇ ಏನಿಯ. ಯಪ್ಪ ಶಿವನಿ ನನ್ನ ತಗ ಅಷ್ಟೊಂದು ದುಡ್ಡಿಲ್ಲ ಇವಾಗ ಪದಿ ಬ್ಯಾಡ ಬಿಡು ಕಮ್ಮಿ ರೇಟಿಗೆ ತಗೋತೀನಿ ನಾನು. ಸರಿ ಕಣ ಇದೊಂದು ಬಿಲ್ ಹಾಕಿ ಸಾಕು. ತಗೊಳಕ 3,800 ಹಾಕ್ಕೊಡ್ತೀನಿ ಸೀರೆಯಾ. ಇವಾಗ ರೇಷ್ಮೆ ಗೀಸ್ಮೆ ಸೀರೆ ಎಲ್ಲ ತಗೊಳಕ್ ಏನಿಲ್ಲ ಸುಮ್ಕೆ ನೋಡಿದ್ದಲ್ಲ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಹೇಳಿದ್ದ ಅಷ್ಟೇ ಕಣ. ಇದ್ರದ್ದು ರೇಟ್ ಹೇಳೋಣ ಒಂದು 7,400. 3,000 ಕೊಟ್ಬಿಡಿ ಫೈನಲ್ಲ 3,000. ಅಣ್ಣ ನೋಡೋಣ ಇನ್ನೊಂಚೂರು ಕಮ್ಮಿ. ಇಲ್ಲ ಕಣಕ್ ಆಗಕ್ಕಿಲ್ಲ ಅದಕ್ಕಿನ್ನೂ ಕಮ್ಮಿ ಅಂದ್ರೆ ದೇವ್ರಣೆ ಆಗಕ್ಕಿಲ್ಲ ನೋಡು. ಸರಿ ಬಿಡೋಣ ಆಯ್ತು ಈ ಸೀರೆನ ಅಲ್ಲೇ ಇಟ್ಬಿಡ್ತೀನಿ ಕಣಪ್ಪು. ಬರೀ ಅಕ್ಕ ಇನ್ನೊಂದ್ಸಲ ಅಂಗಡಿಗೆ ಬನ್ನಿ ಇನ್ನೂ ಕಮ್ಮಿಗೆ ನೀ ಹಾಕ್ಕೊಡ್ತೀನಿ. ಸರಿ ಕಣಪ್ಪ ಆಯ್ತು. ಜಯಕ ಸರಜಿ ನೋಡಿರಿ ಜಯಕ ಪದಿ ಜಯಕ ಸರಜಿ ಬನ್ನಿ ಬನ್ನಿ ಏನ್ ಬೇಕಿತ್ತು ಮೇಡಮ್ ನಿಮ್ಗೆ? ಸರ್ ಇವಾಗ ಒಂದು 3-4 ಜನ ಹೆಂಗಸರು ಬಂದಿದ್ರಲ್ಲ ಇವಾಗ ನಮ್ಮ ಅಂಗಡಿ ಕರ್ಕೊಂತಿದ್ರಲ್ಲ ಹಂಗ ಅದು ಇದು ಅಂತ ಮಾತಾಡ್ತಿದ್ರಲ್ಲ ಪೊದ್ದು ಅಂತ ಹೇಳ್ಬಿಟ್ಟು. ಅವರಾ ಜಸ್ಟ್ ಈಗ ತಾನೇ ಹೋದ್ರಲ್ಲ ನೋಡಿ ಈಚೆ ಕಡೆ ಹೋದ್ರು. ಹೌದಾ ಸರಿ ಸರಿ. ಅಯ್ಯೋ ಇಲ್ಲಿ ಯಾರು ಕಾಣಿಸ್ತಾ ಇಲ್ವೇ. ಅಯ್ಯೋ ಎಲ್ಲೋದ್ರಪ್ಪ ಇವರು ಎಲ್ಲೋದ್ರು ಈ ಪೊದ್ದಿ. ಅಯ್ಯೋ ಸರೋಜಿ ಎಲ್ಲೇ ಹೋದ್ರಿ? ಕೊಡ್ಬೋದು ಹೇಳಕ್ಕ ರೇಟ್ ಅಲ್ವೇ ಕಮ್ಮಿ ರೇಟ್ಗೆ ಏನಿಯ ಸಿಕ್ತು. ಹೇಳೆ ಕೊಡ್ಬೋದು. ಲೇ ಈ ಜಯಮ್ಮ ಎಲ್ಲೋದ್ಲೆ? ಎಲ್ಲೋದ್ಲು ಜಯಮ್ಮ? ಅಯ್ಯೋ ಅಯ್ಯೋ ಅಕ್ಕ ಅಂಗಡಿ ಕಡಕ್ಕೂ ಬರ್ಲಿಲ್ಲ ಅಲ್ಲಿ ಅಂಗಡಿ ಒಳಗಡೆ ಬಂದೇ ಇರ್ಲಿಲ್ಲ. ಅಂಗಡಿಗೂ ಬಂದಿರ್ಲಿಲ್ಲ. ಹೇಳೋದ್ಲೆ ಜಯಮ್ಮ? ಅಯ್ಯೋ ಶಿವನಿ ಅವಳಿಗೆ ಇಷ್ಟೆಲ್ಲ ಹೇಳಿದ್ವಿ ಎಲ್ಗೂ ಹೋಗ್ಬೇಡ ಅಂತಂದ್ರೆ ನಂಗೆ ಗೊತ್ತು ಅಂತ ಹೇಳ್ದೋಳು ಅದು ಎತ್ತು ಹೊಂಟೋದ್ಲ ಏನು. ಪದಿ ಒಂದು ಫೋನ್ ಹಾಕೆ. ಫೋನ್ ಹಾಕ್ತೀನಿರ್ರಿ. ಅಯ್ಯೋ ನೋಡಿ ಕರಿಯ ಜಯಮ್ಮನ ಮೊದ್ಲು ಕಿತ್ತೋದೋಳು ಎಲ್ಲ ಅಳ್ಬಿದ್ದೋದ್ಲ ಏನೋ. ಅಯ್ಯೋ ಶಿವನಿ ಅಕ್ಕ ಕರೆನ್ಸಿ ಹಾಕ್ಸ್ಕೊಂಡಿದ್ವಲ್ಲ ಅದಕ್ಕೆ ಹೋಗ್ತಾ ಇಲ್ಲ ಫೋನು. ನೀನ್ ಯಾಕೆ ಕರೆನ್ಸಿ ಹಾಕ್ಸ್ಕೊಂಡಿರಲ್ಲ? ಮನೇಲಿ ಹಾಕಿಸ್ಕೊಂಡಲ್ಲೇ ನಾನು ಹಾಕಿಸ್ಕೊಂಡಿದ್ದೀನಿ ಜಯಮ್ಮ ಹಾಕ್ಸ್ಕೊಂಡಿಲ್ಲ ಅದಕ್ಕೆ ಇನ್ಕಮಿಂಗ್ ಎಲ್ಲ ಕರೆಗಳನ್ನೂ ಕಟ್ ಮಾಡಾಕ್ಬಿಟ್ಟವ್ರೆ. ಅಯ್ಯೋ ಬುದ್ಧಿ ಇವಾಗ ಏನೇ ಮಾಡೋದು ಬರೋದೆಲ್ಲ ಜೊತೆಯಾಗಿ ಬಂದಿದ್ದೀವಿ ಈ ಜಯಮ್ಮನ ಬಿಟ್ಬಿಟ್ಟು ಹೆಂಗೆ ಹೋಗೋದು? ಅವಳು ಗೊತ್ತಾಯ್ತದೆ ಅಂತ ಹೇಳ್ತಾ ಇದ್ಲಲ್ವೇನೆ ಬೆಂಗಳೂರೆಲ್ಲ ಬೇಜಾನ್ ಸಲ ಓಡಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡ ನೀರು ಇಲ್ಲೇ ನಿಂತ್ಕೊಂಡು ಅಂಗಡಿ ತ ನಿಂತ್ಕೊಂಡು ಕಾಯ್ತಾ ಇರೋಣ ಬೊತ್ತೊಳಿನ ನೋಡ ನೀರು. ಇಲ್ಲಿ ಈ ಸಂದೆಗೆ ತೂರು ಆ ಸಂದೆಗೆ ತೂರಿದ್ರೆ ನಿಮಗೆ ಗೊತ್ತಾಗಕ್ಕಿಲ್ಲ. ಇವಾಗ ಅದು ಹೆಂಗೆ ಗೊತ್ತಾಯ್ತದೋ ಏನೋ. ನೋಡಿರಿ ಅದೇ ಅಂಗಡಿ ತಗೆ ನೀವು ನಿಂತ್ಕೊಂಡಿರೋಣ ಬೊತ್ತೊಳೆನು ತಿರ್ಗಾ ಆಮೇಕಿಂದ ಯಾಕೆ ಬೇಕು ನೋಡಿರಿ. ಎಲ್ಲೋದ್ರೆ ಈ ಜಯಮ್ಮನ್ ಕಿತ್ತಾಪತಿ ತಪ್ಪಕ್ಕಿಲ್ಲ ನಮ್ಗಂತೂ. ಅಯ್ಯೋ ಪೊದ್ದಿ ಅಯ್ಯೋ ಹೆಂಗಿಂದ ಹತ್ತೋಗ್ಬೇಕು ಅಂತ ನೀ ಗೊತ್ತಾಯ್ತಿಲ್ವಲ್ಲಪ್ಪ. ಯಾವ್ಯಾವ ಕಡೆಗೋ ಬಂದ್ಬಿಟ್ಟಿವ್ನಿ ನಾನು. ಹೆಂಗಪ್ಪ ಶಿವನೇ ಹೋಗೋದು ಹೆಂಗಪ್ಪ ಹೋಗೋದು ಇವಾಗ? ನಂಗೆ ಯಾವ ಕಡೆಯಿಂದ ಯಾವ ಕಡೆಗೆ ಹೋಗ್ಬೇಕು ಅಂತಲೇ ನೀ ಗೊತ್ತಾಯ್ತಿಲ್ವಲ್ಲ ಶಿವನಿ. ಅಯ್ಯೋ ಪೊದ್ದಿ ಸರೋಜಿ ಎಲ್ಲೋದ್ರೆ? ಅಯ್ಯೋ ಎಲ್ಲೋದ್ರೆ ನನಗೆ ಬಿಟ್ಬಿಟ್ಟು? ಅಯ್ಯೋ ಎಲ್ಲೋದ್ರಪ್ಪ ಇವರು ಎಲ್ಲೋದ್ರು ಶಿವನೇ ಇವರು? ಎತ್ಲಿಂದ ಎತ್ನುಗ್ ಬಂದು ನನಗಂತೂ ದಾರಿನೇ ಗೊತ್ತಾಯ್ತಿಲ್ಲ ಒಂದೂನುವೆ ಒಂಚೂರು ದಾರಿನೂ ಗೊತ್ತಾಯ್ತಿಲ್ವಲ್ಲ ನನಗೆ. ಯಾವ ಕಡೆಗೆ ಹೋಗ್ಲಿ ಯಾವ ಕಡೆಗೆ ಬಿಡ್ಲಿ? ಈ ಚಿಕ್ಕಪೇಟೆ ಇಷ್ಟು ದೊಡ್ಡದು ಅಂತ ಗೊತ್ತೇ ಇರಲಿಲ್ಲ. ನಾನೆಲ್ಲೋ ಚಿಕ್ಕದು ಅನ್ಕೊಂಡಿದ್ದೆ ಈ ಪಾಟಿ ದೊಡ್ಡದೆ. ಇಲ್ಲಿ ಯಾರು ಗೊತ್ತಿರೋರು ಬೇರೆ ಇಲ್ಲ. ಈಗ ಮನೆಗೆ ಹೆಂಗೆ ಹೋಗ್ಲಿ ನಾನು? ಮನೆಗೆ ಹೆಂಗೆ ಹೋಗ್ಲಿ ನಾನು? ಅಯ್ಯೋ ಈಗ ಏನಪ್ಪ ಮಾಡಲಿ ನಾನೀಗ? ಅಯ್ಯೋ ಕಳೆದೋಗ್ಬಿಟ್ನಲ್ಲ. ಫೋನ್ ಹಾಕೋದು ಹೆಂಗೆ? ಫೋನ ಕರೆನ್ಸಿ ಬೇರೆ ಇಲ್ಲ. ಯಾರ ತಗ ಹಾಕಿಸ್ಕೊಳ್ಳಿ ಕರೆನ್ಸಿಯ ಇಲ್ಲಿ?